ವಿದ್ಯಾರ್ಥಿಗಳ ಜೀವನದ ಪ್ರಮುಖ ಘಟ್ಟವಾದ ಎಸ್ಎಸ್ಎಲ್ಸಿ ಪರೀಕ್ಷೆಯು ರಾಜ್ಯಾದ್ಯಂತ ಮಾರ್ಚ್ 18ರಂದು ಪ್ರಾರಂಭಗೊಂಡಿದ್ದು, ಮಾಗಡಿ ತಾಲೂಕು ಕುದೂರು ಗ್ರಾಮದ ಪರೀಕ್ಷಾ ಕೇಂದ್ರ ಕೆಪಿಎಸ್ ಶಾಲೆಯಲ್ಲಿ ಬುಧವಾರ 319 ವಿದ್ಯಾರ್ಥಿಗಳು ಕನ್ನಡ ಭಾಷೆಯ ಪರೀಕ್ಷೆಯನ್ನು ಬರೆದರು. ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭೋತ್ಸವದ ಪ್ರಯುಕ್ತ ಕುದೂರಿನ ಕೆಪಿಎಸ್ ಶಾಲೆಯು ಬಣ್ಣ ಬಣ್ಣದ ಬಲೂನ್ನಿಂದ ಮತ್ತು ರಂಗೋಲಿಯಿಂದ ಸಿಂಗಾರಗೊಂಡಿತ್ತು. ಇನ್ನು ಎಸ್ಎಸ್ಎಲ್ಸಿ ಪರೀಕ್ಷೆ ಪ್ರಾರಂಭೋತ್ಸವದ ಪ್ರಯುಕ್ತ ಕುದೂರಿನ ಕೆಪಿಎಸ್ ಶಾಲಾ ಆವರಣದಲ್ಲಿ ಬಮೂಲ್ ಅಧ್ಯಕ್ಷರಾದ ಡಿಕೆ ಸುರೇಶ್ ರವರು ಮತ್ತು ಉಪಾಧ್ಯಕ್ಷರಾದ ಕುದೂರಿನ ಡಾಕ್ಟರ್ ಕೆಬಿ ರಾಜಣ್ಣನವರ ಮಾರ್ಗದರ್ಶನದಲ್ಲಿ ಬಮೂಲ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಬಾದಾಮಿ ಹಾಲು ವಿತರಣೆ ಮಾಡಿ ವಿದ್ಯಾರ್ಥಿಗಳಿಗೆ ಶುಭ ಕೋರಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕು ಶಿಕ್ಷಣಾಧಿಕಾರಿ ಚಂದ್ರಶೇಖರ್, ಕುದೂರಿನ ಕಾಂಗ್ರೆಸ್ ಮುಖಂಡರಾದ ವಿನಯ್ ಗೌಡ, ಜಯರಾಮು ಮತ್ತು ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀದೇವಿ, ಕೆಪಿಎಸ್ ಶಾಲೆಯ ಎಸ್ಡಿಎಂಸಿ ಸದಸ್ಯರು, ಕುದೂರಿನ ಎಲ್ಲ ಶಿಕ್ಷಕರು ಹಾಜರಿದ್ದು ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು. ಶಾಲಾ ಅಭಿವೃದ್ಧಿ ಸಮಿತಿಯಿಂದ ಬಮೂಲ್ ಉಪಾಧ್ಯಕ್ಷರಾದ ನಮ್ಮ ಕೆಬಿ ರಾಜಣ್ಣನವರು ಎಸ್ಎಲ್ಸಿ ಈ 25-26 ಸಾಲಿನ ಸುಮಾರು 410 ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಇವತ್ತು ಎಸ್ಎಸ್ಎಲ್ಸಿ ಎಕ್ಸಾಮು ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮ ಉಪಾಧ್ಯಕ್ಷರಾದ ರಾಜಣ್ಣನವರು ಬಮೂಲ್ ವತಿಯಿಂದ ಎಲ್ಲರಿಗೂ ನಂದಿನಿ ಬಾದಾಮ್ ಮಿಲ್ಕನ್ನು ಮಕ್ಕಳಿಗೆ ವಿತರಣೆ ಮಾಡಿಸಿದ್ದಾರೆ. ಅವರಿಗೆ ಎಲ್ಲ ಶಾಲಾ ಮಕ್ಕಳಿಂದ ಶಾಲಾ ವತಿಯಿಂದ ತುಂಬ ಧನ್ಯವಾದಗಳು. ಕುದೂರು ಭಾಗದಲ್ಲಿ ಎಲ್ಲ ಮಕ್ಕಳನ್ನು ಒಳ್ಳೆಯ ಫಲಿತಾಂಶ ತರಲಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಎಲ್ಲರೂ ಒಳ್ಳೆಯ ಉತ್ತಮವಾದ ಅಂಕಗಳನ್ನು ಗಳಿಸಿ ನಮ್ಮ ತಾಲೂಕಿಗೆ, ನಮ್ಮ ಹೋಬಳಿಗೆ, ನಮ್ಮ ಜಿಲ್ಲೆಗೆ ಕೀರ್ತಿ ತರಲಿ ಅಂತ ಅವರಿಗೆ ಶುಭ ಹಾರೈಸ್ತೀವಿ ವಿದ್ಯಾರ್ಥಿಗಳು. ಎಲ್ಲರಿಗೂ ಮೊದಲಿಗೆ ಈ ವರ್ಷದ 26ನೇ ಸಾಲಿನ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ಒಂದು ಒಳ್ಳೆಯದಾಗಲಿ ಅಂತ ಶುಭಾಶಯ ನಮ್ಮ ಎಸ್ಡಿಎಂಸಿ ಸದಸ್ಯರು ಹಾಗೂ ಎಲ್ಲ ನಮ್ಮ ಅವ್ರ ವತಿಯಿಂದ ಶುಭ ಕೋರುತ್ತಾ, ಮತ್ತು ಈ ದಿನ ನಮ್ಮ ಬಮೂಲ್ ವತಿಯಿಂದ ನಮ್ಮ ಬಮೂಲ್ ಉಪಾಧ್ಯಕ್ಷರಾದ ರಾಜಣ್ಣವರ ಸಹಕಾರದೊಂದಿಗೆ ಒಂದು ಈ ನಂದಿನಿ ಹಾಲು ಸಹ ಪ್ರತಿಯೊಬ್ಬ ಒಂದು ಈ ವಿದ್ಯಾರ್ಥಿಗಳಿಗೆ ಏನು 10ನೇ ತರಗತಿ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಬಮೂಲ್ ವತಿಯಿಂದ ರಾಜಣ್ಣವರ ಸಹಕಾರದೊಂದಿಗೆ ನಂದಿನಿ ಹಾಲನ್ನು ವಿತರಣೆ ಮಾಡ್ತಾಯಿದ್ದೀವಿ. ಹಾಗೂ ಇದರ ಜೊತೆ ಪೆನ್ನು ಸಹ ಒಂದು ವಿದ್ಯಾರ್ಥಿಗಳಿಗೆ ಪ್ರತಿಯೊಬ್ಬರ ವಿದ್ಯಾರ್ಥಿಗಳು ಪೆನ್ನು ಸಹ ಕೊಡ್ತಾಯಿದ್ದೀವಿ. ಈ ವರ್ಷ ಏನಿದೆ ನಮ್ಮ ಕೆಪಿಎಸ್ ಶಾಲೆ ಈ ವರ್ಷ ವಿದ್ಯಾರ್ಥಿಗಳು 10ನೇ ತರಗತಿ ವಿದ್ಯಾರ್ಥಿಗಳು ಒಳ್ಳೆಯ ಫಲಿತಾಂಶ ಬಂದು ನಮ್ಮ ರಾಜ್ಯಕ್ಕೆ ಒಳ್ಳೆಯ ಉತ್ತಮ ಒಂದು ಫಲಿತಾಂಶದಲ್ಲಿ ಸ್ಥಾನವನ್ನು ಹೊಂದಬೇಕು ಅಂತ ಎಲ್ಲ ನಮ್ಮ ಕುದೂರು ಜನತೆಯ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ತುಂಬ ಸಂತೋಷ ಆಗ್ತಾ ಇದೆ. ಕಾರಣ ಯಾಕೆ ಅಂತ ಅಂದರೆ ಸಾರ್ವಜನಿಕರು ಒಂದು ಪರೀಕ್ಷೆಗೆ ಈ ಮಟ್ಟದ ಒಂದು ಸಹಾಯವನ್ನು ಮಾಡಿ ರಾಜ್ಯಾದ್ಯಂತ ನಡೀತಾ ಇದೆ. ಯಾವುದೋ ಒಂದು ಜಾತ್ರೆ ಮಾಡ್ತಾ ಇದ್ದೀವಿ, ಮನೆಯಲ್ಲ ಹಬ್ಬ ಮಾಡ್ತಾ ಇದ್ದೀವಿ. ಇದು ಪರೀಕ್ಷಾ ಕುದೂರಿನಲ್ಲಿ ನೋಡಿ ಕಲಿಬೇಕಾಗತ್ತೆ. ಮತ್ತು ನಮ್ಮ ತಾಲೂಕಿನಲ್ಲೂ ಕೂಡ 2447 ವಿದ್ಯಾರ್ಥಿಗಳು ಎನ್ರೋಲ್ ಆಗಿದ್ದಾರೆ. ಅದರಲ್ಲಿ 1294 ವಿದ್ಯಾರ್ಥಿಗಳು ಗಂಡು ಮಕ್ಕಳಿದ್ದಾರೆ, 1253 ವಿದ್ಯಾರ್ಥಿಗಳು ಹೆಣ್ಮಕ್ಳಿದ್ದಾರೆ. ಹಾಗಾಗಿ ಒಟ್ಟು ಪ್ರೈವೇಟ್ ಕ್ಯಾಂಡಿಡೇಟ್ ಕೂಡ 33 ರಿಪೀಟರ್ಸ್ ಇದ್ದಾರೆ, ಮತ್ತು ಫ್ರೆಶ್ ರಿಪೀಟರ್ಸ್ ಅಂತೂ ಕೂಡ ಕರಿತೀವಿ ಅವ್ರನ್ನ. ಖಾಸಗಿ ಅಭ್ಯರ್ಥಿಗಳು 69 ವಿದ್ಯಾರ್ಥಿಗಳಿದ್ದಾರೆ. ಹೀಗಾಗಿ ನಮ್ಮ ತಾಲೂಕಿನಲ್ಲಿ 2573 ವಿದ್ಯಾರ್ಥಿಗಳು ನಮ್ಮ ತಾಲೂಕಿನಲ್ಲಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ.
ಪ್ರತಿ ವರ್ಷ ಸಾಲಿನಂತೆ ನಮ್ಮ ತಾಲೂಕು ಶೈಕ್ಷಣಿಕವಾಗಿ ತುಂಬ ಉತ್ತಮವಾದ ಆ ಸಾಧನೆಗೆ ಉತ್ತಮವಾದಂಥ ಇದು ಕೊಟ್ಟಿದ್ದೀವಿ ಅವ್ರಿಗೆ. ತರಬೇತಿಯನ್ನು ಕೊಡೋದ್ರ ಜೊತೆಗೆ ವಿದ್ಯಾರ್ಥಿಗಳು ಕೂಡ ಕಲಿಕೋತ್ಸವನ ಮಾಡೋದ್ರ ಮುಖಾಂತರವಾಗಿ ಪರೀಕ್ಷಾ ಕಲಿಕೋತ್ಸವನ ಸುಮಾರು ಈಗಾಗಲೇ 3 ಪರೀಕ್ಷೆಗಳನ್ನು ಮಾಡಿದ್ದೀವಿ, 4 ಮಾಡೆಲ್ ಪೇಪರ್ಗಳನ್ನು ಕೊಟ್ಟಿದ್ದೀವಿ, ಮತ್ತು ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನ ಮಾಡಿದ್ದೀವಿ, ಟೆಸ್ಟ್ಗಳನ್ನ ಮಾಡಿದ್ದೀವಿ. ಮತ್ತು ಈಗ ಫೈನಲ್ ಪರೀಕ್ಷೆಗೆ ಹೋಗ್ತಾ ಇದ್ದಾರೆ. ಒಂದು ಮಾನಸಿಕ ಸ್ಫೂರ್ತಿನ ತುಂಬಿದ್ದೀವಿ ಈಗ ಆಲ್ರೆಡಿ. ನಮ್ಮ ತಾಲೂಕಿಗೆ ಎಲ್ಲ ಜಿಲ್ಲೆಯ ಎಲ್ಲ 4 ತಾಲೂಕುಗಳಿಗಿಂತಲೂ ಹೋಲಿಕೆ ಮಾಡಿಕೊಂಡ್ರೆ ನಮ್ಮ ತಾಲೂಕಲ್ಲಿ ತುಂಬ ಚೆನ್ನಾಗಿ ಫಲಿತಾಂಶ ಬರುತ್ತೆ ಅನ್ನೋ ಒಂದು ಮನೋಭಾವವನ್ನು ಇಟ್ಕೊಂಡಿದ್ವಿ. ಪರ್ಟಿಕ್ಯುಲರ್ ಕುದೂರಿನಲ್ಲಿ ಹೇಳೋದಾದರೆ ಈ ಸರಿ 171 ವಿದ್ಯಾರ್ಥಿಗಳಲ್ಲಿ ಈ ಶಾಲೆಯಲ್ಲಿ ಎನ್ರೋಲ್ ಆಗಿದ್ದಾರೆ. ಕಳೆದ ಫಲಿತಾಂಶ ಶೇಕಡ 63-69 ಇತ್ತು. ಬಟ್ ಈ ವರ್ಷದ ಫಲಿತಾಂಶ ಶೇಕಡ 75-80-90 ಮೇಲೆ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಈಗಾಗಲೇ ನನ್ನ ಅನಾಲಿಸಿಸ್ ಪ್ರಕಾರ ಕುದೂರಿನಲ್ಲಿ ಒಂದು 6-7 ವಿದ್ಯಾರ್ಥಿಗಳು ನಪಾಸಾಗೋದು ಬಿಟ್ಟರೆ ಉಳಿದಂಥ ಎಲ್ಲ 170-165 ವಿದ್ಯಾರ್ಥಿಗಳು ಉತ್ತಮ ಶ್ರೇಣಿಯಲ್ಲಿ ಪಾಸಾಗ್ತಾರೆ ಅನ್ನೋ